ತಮ್ಮೆಲ್ಲರ ಒಂದು ಸಾಥ್ ಇರಬೇಕಂತ ಕೇಳ್ಕೊಳ್ತೇನೆ. ಈಗ ನಾಟಕ ಪ್ರಾರಂಭವಾಗುತ್ತದೆ. ಗುರುಗಳೇ ನಮಸ್ಕಾರ. ಮೌನಿ, ನೀನು ಬಂದಿರೋದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಬಾ ಮೌನಿ, ಬಾ, ಹೇಳ್ಬೋದು. ಗುರುಗಳೇ, ನೀವು ಕೊಟ್ಟಂತ ವಿದ್ಯೆ ದೀಕ್ಷೆಯಿಂದ ವೇದ ಋಗ್ವೇದಗಳನ್ನು ನಾನು ಪಡೆದು ಪಾಂಡಿತ್ಯವನ್ನು ಒಂದು ಈ 3 ತ್ರಿಲೋಕವನ್ನು ನನ್ನ ಕೈಯಲ್ಲಿ ಇಟ್ಟುಕೊಂಡುವೆನು. ಈ ಲೋಕದಲ್ಲಿ ಇಲ್ಲದದ್ದನ್ನು ಸೃಷ್ಟಿಸುವುದನ್ನು ನಾಶ ಮಾಡುವುದನ್ನು ನಾನು ಬಲ್ಲೆ. ಇಲ್ಲಿ ಕುಳಿತಿರುವ ಜನರನ್ನು, ಇಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳನ್ನು, ಅದು ಅಲ್ಲಿ ಕಾಣುತ್ತಿರುವ ಅರಣ್ಯವನ್ನು ನಾಶ ಮಾಡಲೇ ಅಥವಾ ಇಲ್ಲಿ ಕುಂತಿರುವ ಮನೆ ಮಠಗಳನ್ನು ನಾಶ ಮಾಡಲೇ? ಹೇಳಿ ಗುರುಗಳೇ, ಅಪ್ಪಣೆ ಕೊಡಿ. ನಾನು ಇರುವಂತ ಎಲ್ಲ ಪಾಂಡಿತ್ಯವನ್ನು ಪಡೆದಿದ್ದೇನೆ, ಅಪ್ಪಣೆ ಕೊಡಿ ಗುರುಗಳೇ. ಮೌನಿ, ನಿನಗೆ ಏನು ಹೇಳಿದೆ ಎಂದು ನನಗೆ ಮೌನಿ, ನೀನು ಮಾಡಿ. ಮೊದಲು ನೀನು ನಿನ್ನ ಪ್ರಶ್ನೆಗೆ ನೀನು ಉತ್ತರ ನಾನು ಕೊಡುವೆನು. ಮೊದಲು ನೀನು ನಿನ್ನ ತಂದೆ ಹತ್ರ. ನನಗೆ ಉತ್ತರ ಬೇಕಿಲ್ಲ ಗುರುಗಳೇ, ನಿಮ್ಮ ಆಜ್ಞೆ ಬೇಕು. ಸರಿ ಮೌನಿ, ತಥಾಸ್ತು, ಹೋಗಿ ಬಾ. ಅದು ಪೂಜ್ಯ ಪಿತಾಶ್ರೀ ಎಲ್ಲರಿಗೆ ನಮಸ್ಕಾರ, ಪ್ರಣಾಮಗಳು ಪಿತಾಶ್ರೀ. ನನ್ನ ಪ್ರೀತಿಯನ್ನು ನಿನ್ನ ನೋಡಿ ಎಷ್ಟು ವರ್ಷಗಳಾಯಿತು. ಅಯ್ಯೋ, ನನ್ನ ಈ ಕಣ್ಣಿಗಳಿಗೆ ತುಂಬ ತೃಪ್ತಿ ಇದೆ. ಬಾ ಮಗನೇ, ಬಾ. ಪಿತಾಶ್ರೀ, ಪಿತಾಶ್ರೀ, ಏಳು ಪ್ರೀತಿಯ ಮಗನೇ, ಏಳು. ನೀನು ಹೇಳು, ಇವತ್ತು ನಾನು ಕೇಳುವೇನು, ನೀನು ಹೇಳು. 14 ವರ್ಷಗಳ ಕಾಲ ಹೆಣ್ಣಿನ ಸಂಬಂಧವಿಲ್ಲದೆ, ಸಂಸಾರದ ಸಂಬಂಧವಿಲ್ಲದೆ ಅರಣ್ಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಲೋಕದಲ್ಲಿ ಇಲ್ಲದಂತ ಪಾಂಡಿತ್ಯವನ್ನು ನಾನು ಪಡೆದಿರುವೆ. ಮೌನಿ 14 ವರ್ಷ ಆಯ್ತಾ? ಬಾ, ಮದುವೆ ಮಾಡಿಸ್ಬಿಡೋಣ ನಿಂಗೆ. ಒಂದು ತ್ರಿಲೋಕದಲ್ಲಿ ಇದು ಮಾಡೀನಿ ಅಂದೇನೆ. ಗುರುಗಳೇ, ನಮ್ಮ ಗುರುಗಳು ನನ್ನಲ್ಲಿ ಇಂತಹ ವಿದ್ಯೆಯನ್ನು ಕಲಿಸಿಲ್ಲ. ನಾನು ಮಾಡಬೇಕಾದದ್ದು ಇನ್ನ ಇದೆ. ನನಗೆ ಈ ಮನೆ ಸಂಸಾರ ಬೇಡ. ಇಲ್ಲಿ ಇರುವಂತ ಇಡೀ ಲೋಕವನ್ನೇ ನಾನು ಭಸ್ಮ ಮಾಡುವ ಸೃಷ್ಟಿ ಮಾಡುತ್ತೇನೆ. ನಿಲ್ಲು, ನಿಲ್ಲು, ನಿಲ್ಲು. ನನಗೆ ವಿದ್ಯಾಪಾರಂತವಾಗಿದೆ, ಪಾಂಡಿತ್ಯವನ್ನು ಪಡೆದುಕೊಂಡಿದ್ದೇನೆ. ನಿನ್ನಲ್ಲಿ ಜ್ಞಾನವಿಲ್ಲ, ಅದನ್ನು ನಾನು ಈ ಮಾತುಗಳಿಂದ ನೋಡಬಹುದು. ಜ್ಞಾನವಿಲ್ಲದೆ ನಾನು ಇಲ್ಲಿವರೆಗೂ ಬಂದಿಲ್ಲ ಪಿತಾಶ್ರೀ. ತಂದೆಗೆ ಹೇಳ್ತಿದ್ದೀನಿ ಈ ಮಾತು. ಹೋಗು, ತಿರುಗಿ ಹೋಗು ನಿನ್ನ ಗುರುಗಳಿಗೆ. ನನ್ನ ಈ ಮಾತುಗಳನ್ನು ನಿನ್ನ ಗುರುಗಳ ಹತ್ರ ಹೇಳು. ನಿನ್ನ ಈ ಪ್ರಶ್ನೆಗಳಿಗೆ ಅವರೇ ಉತ್ತರ ಕೊಡಬಹುದು. ಹೋಗು ನಿನ್ನ ಗುರುಗಳ. ಇದು ಎಂತಹ ಸನ್ನಿವೇಶ! ಸ್ವತಃ ಹೆತ್ತ ತಂದೆ ತನ್ನ ಮಡಿನಲ್ಲಿ ತನ್ನ ಹೆಗಲ ಮೇಲೆ ಎತ್ತಿ ಹಾಡಿಸಿದ ತಂದೆವೇ ನನ್ನ ಮಾತನ್ನು ನಂಬುತ್ತಿಲ್ಲವೇ? ಇನ್ನ ಈ ಊರಿನ, ಈ ನಗರದ ರಾಜಮಂತ್ರಿ ಮಹಾರಾಜರು ನಂಬುವರೆ? ಪಿತಾಶ್ರೀ, ನೀವು ನನಗೆ ಪಿತಾಶ್ರೀ ಆಗಿರಲೇಬಹುದು, ಆದರೆ ನನ್ನ ಗುರುಗಳ ಮಾತನ್ನು ನಾನು ಮೀರಲಾರೆ. ಹಿಂದೆ ಹೋಗುತ್ತೇನೆ, ನನ್ನ ಗುರುಗಳ ಬಳಿ ಹಿಂದೆ ಹೋಗುತ್ತೇನೆ. ನಾನು ಕಲಿತ ಪಾಂಡಿತ್ಯವನ್ನು ಮತ್ತೆ ಮರು ಪರೀಕ್ಷೆಯನ್ನು ಮಾಡುತ್ತೇನೆ. ಪಿತಾಶ್ರೀ, ನಿಮ್ಮ ಒಂದು ಮಾತನ್ನು ಮೀರಿ ನನ್ನ ಗುರುಗಳ ಮುಂದೆ ನಿಂತು ಅವರು ಕೊಡುವ ಕಠಿಣ ಪರೀಕ್ಷೆಯನ್ನು ಪಾಸ್ ಮಾಡಿ ಬರುತ್ತೇನೆ. ನಿಮ್ಮ ಅಪ್ಪಣೆ ಬೇಕಾಗಿಲ್ಲ. ಮೌನಿ, ಗುರುಗಳೇ, ನನ್ನನ್ನು ಕ್ಷಮಿಸಿ. ಗುರುಗಳೇ, ನನ್ನನ್ನು ಕ್ಷಮಿಸಿ. ನನ್ನ ತಂದೆ ಅವರ ಹೆಗಲ ಮೇಲೆ ಎತ್ತಿ ಆಡಿಸಿ ನನ್ನನ್ನು ತನ್ನ ಕೈ ತುತ್ತಲ್ಲಿ ಊಟವನ್ನು ಉಣ್ಣಿಸಿ ನಂಬಿಸಿ ನನ್ನನ್ನು ಎತ್ತಿ ಆಡಿದ ನನ್ನ ತಂದೆವೇ ನನ್ನನ್ನು ನಂಬಲಿಲ್ಲ. ಗುರುಗಳೇ, ನನ್ನಲ್ಲಿ ಏನು ಕಡಿಮೆ ಇದೆ? ವಿದ್ಯೆ ಪಾರಂತ್ಯ ಕಡಿಮೆ ಇದೆಯೇ? ನಾನು ಕಲಿತ ವೇದಗಳಲ್ಲಿ ಏನಾದರೂ ಕಡಿಮೆ ಇದ್ದೇವೆ? ನಾನು ಪಠಿಸುವಂತ ಪಠಣಗಳಲ್ಲಿ ಏನಾದರೂ ಕಡಿಮೆ ಇದೆ? ಮಂತ್ರಗಳಲ್ಲಿ ಕಡಿಮೆ ಇದೆ? ಗುರುಗಳೇ, ಹೇಳಿ. ನನ್ನ ಈ ಒಂದು ಎದ್ದೇಳು. ನೋಡು ಮೌನಿ, ನಿನ್ನ ತಂದೆ ಹೇಳಿದ ಮಾತುಗಳು ಸರಿ. ಗುರುಗಳೇ, ನೀವು ನನ್ನ ತಂದೆಯ ಪರವಾಗಿ ಮಾತನಾಡಬೇಡಿ. ಇಲ್ಲ ಅಂದರೆ ಈಗಿಂದಲೇ ನಾನು ನಿಮ್ಮನ್ನು ದ್ವೇಷಿಸಬಲ್ಲೆ, ನಿಮ್ಮನ್ನು ನಾಶ ಮಾಡಬಲ್ಲೆ. ನಿಲ್ಲು ಮೌನಿ. ಸರಿ, ನಿನ್ನ ಈ ಮಾತುಗಳನ್ನು ನಾನು ನಂಬುವೆನು. ನಿನಗೆ ಒಂದು ಕೆಲಸ ಕೊಡುವುದು. ಈ ಕೆಲಸದಲ್ಲಿ ನೀನು
ಹ, ನಿಮ್ಮ ಕೆಲಸಗಳನ್ನು ನಾನು ನೋಡಬಲ್ಲೆ. ನೀವು ಕೊಡುವಂತ ಎಲ್ಲ ಪರೀಕ್ಷೆಗಳನ್ನು ನಾನು ಪಾಸು ಮಾಡಿದ್ದೇನೆ. ಕೊಡಿ ನಿಮ್ಮ ಕೆಲಸವನ್ನು. ಬಾಯ್. ಈ ಹಸು ನೋಡುತ್ತಿದ್ದೀಯೇ, ಈ ಹಸುವನ್ನು ತಗೊಳ್ಳಿ. ನಿನಗೆ 7 ದಿನಗಳ ಕಾಲ ಕೊಡುವೆನು. ಈ ಒಂದು ಹಸುವನ್ನು 100 ಹಸು ಮಾಡಿ. ಈ ಹಸುವನ್ನು 100 ಹಸು ಮಾಡುವುದೇನೋ ದೊಡ್ಡ ಕೆಲಸವೇ ಇಲ್ಲ ನನಗೆ. ನಾನು ಕಲಿತ ವಿದ್ಯೆಯಲ್ಲಿ 2 ದಿನದಲ್ಲಿ ಈ ಹಸುವನ್ನು 100 ಹಸುವನ್ನಾಗಿ ಮಾಡಿಬಿಡುವೇನು. ತಥಾಸ್ತು, ಹೋಗಿ ಬನ್ನಿ. ಬರುತ್ತೇನೆ. ಎಂತಹ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡೆ ನಾನು. ಪಿತಾಶ್ರೀಯನ್ನು ವಿರೋಧವನ್ನಾಗಿ ಮಾಡಿಕೊಂಡೆ. ಗುರುಗಳ ಮಾತನ್ನು ಮೀರಿ ಗುರುಗಳನ್ನೇ ದ್ವೇಷಿಸಿದೆ. ಇನ್ನೇನು 6 ದಿನಗಳು ಕಳೆಯಿತು. ಇನ್ನು ಕೆಲವು 1 ದಿನ ಬಾಕಿ ಉಳಿದಿದೆ. ನಾನು ಕಲಿತ ಎಲ್ಲ ವಿದ್ಯೆಗಳು ನನಗೆ ಕೆಲವೊಂದು ನೆನಪಿದೆ, ಕೆಲವೊಂದು ಮರೆತು ಹೋಗಿದೆ. ಈಗ ಈ ಒಂದು ಹಸುವನ್ನು 100 ಹಸುವನ್ನಾಗಿ ಹೇಗೆ ಮಾಡಲಿ? ನಾನು ಮಾಡಿದಾದರೂ ತಪ್ಪೇನು? ನನ್ನ ಪಾರಂಗತ ಪಾಂಡಿತ್ಯವನ್ನು ಪಿತಾಶ್ರೀ ಮುಂದೆ ಹೇಳಿಕೊಂಡಿದ್ದು ತಪ್ಪೆ, ಅಥವಾ ಗುರುಗಳನ್ನು ಮೀರಿಸಲು ಹೊರಟಿದ್ದು ತಪ್ಪೆ? ಇದು ಎಂತಹ ಒಂದು ಸನ್ನಿವೇಶ ಎದುರಾಯಿತು. ನನ್ನ ಒಂದು ಪಾಂಡಿತ್ಯ ನನಗೆ ಇಲ್ಲಿ ಏಕೆ ಫಲಿಸುತ್ತಿಲ್ಲ? ಮೌನಿ, ಗುರುಗಳೇ, ನನ್ನನ್ನು ಕ್ಷಮಿಸಿ. ಗುರುಗಳೇ, ನನ್ನನ್ನು ಕ್ಷಮಿಸಿ. ಇರಲಿ ಮೌನಿಯಪ್ಪ. ನನಗೆ ಆ ಒಂದು ಹಸುವನ್ನು 100 ಹಸುವನ್ನಾಗಿ ಮಾಡಲು ಆಗಲಿಲ್ಲ ಗುರುಗಳೇ. ಇಂದಿಗೆ 7ನೇ ದಿನ. ನನ್ನನ್ನು ಕ್ಷಮಿಸಿ ಗುರುಗಳೇ, ನನ್ನನ್ನು ಕ್ಷಮಿಸಿ. ಇರಲಿ ಮೌನಿ. ನೋಡು, ನಿನ್ನಲ್ಲಿ ತ್ರಿಲೋಕವನ್ನು ಮೀರುವಷ್ಟು ಜ್ಞಾನವಿತ್ತು. ಆದರೆ ಆ ಜ್ಞಾನವನ್ನು ಹೇಗೆ ಉಪಯೋಗಿಸಬೇಕಂತ ನಿನಗೆ ತಿಳಿದು, ನೀನು ನಿನ್ನ ವೇದ ಮಂತ್ರಗಳಿಂದ ಈ ಒಂದು ಹಸುವನ್ನು 100 ಹಸು ಕೆಲವೇ ಕ್ಷಣದಲ್ಲಿ ಮಾಡುವುದು. ಆದರೆ ನಿನ್ನಲ್ಲಿ ಜ್ಞಾನವಿತ್ತು, ಆದರೆ ಆ ಜ್ಞಾನವನ್ನು ಬಳಸಲು ನೀನು ಹೋಗು, ಹಿಂತಿರುಗು. ನಿಮ್ಮ ತಂದೆ ಹತ್ರ ಹೋಗಿ ಶ್ರಮೆಯನ್ನು ಕೇಳಿ. ಗುರುಗಳೇ, ಇಂತಹ ಒಂದು ಸಂದರ್ಭದಲ್ಲಿ ನನ್ನ ತಂದೆಗೆ ನಾ ಈ ಒಂದು ಧ್ಯೇಯವನ್ನು ಹೇಗೆ ತೋರಿಸಲಿ? ಇನ್ನು ಕೆಲವು ದಿನಗಳಲ್ಲಿ ನನ್ನನ್ನು ನಿಮ್ಮ ಆಶ್ರಯದಲ್ಲಿ ಇಡಿಸಿಕೊಂಡು ನನ್ನ ಅಹಂಕಾರವನ್ನು ದೂರಪಡಿಸಿ ನನ್ನನ್ನು ಈ ಒಂದು ಬಂಧನದಿಂದ ಮುಕ್ತಿಗೊಳಿಸಿ. ಗುರುಗಳೇ, ನನ್ನನ್ನು ಮುಕ್ತಿಗೊಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಿರು ನಾಟಕವನ್ನು ಪ್ರದರ್ಶಿಸುವ ಉದ್ದೇಶ ಇಷ್ಟೇ ಆಗಿತ್ತು.